ಐಪಿಎಲ್ ಪಂದ್ಯಾವಳಿಗಳು ಬೆಂಗಳೂರಲ್ಲಿ ನಡೆಯೋಲ್ಲ ಅನ್ನೋ ಒಂದು ಸುದ್ದಿ ಕ್ರಿಕೆಟ್ ಪ್ರೇಮಿಗಳಿಗೆ ದೊಡ್ಡ ಆಘಾತವನ್ನ ಉಂಟು ಮಾಡಿತ್ತು. ಆದ್ರೀಗ ಸರ್ಕಾರ ಐಪಿಎಲ್ ಪಂದ್ಯಾವಳಿಗಳನ್ನ ಬೆಂಗಳೂರಲ್ಲಿ ನಡೆಸೋದಕ್ಕೆ ಅನುಮತಿ ಕೊಟ್ಟಿರುವಂತದ್ದು ಸಾಕಷ್ಟು ಖುಷಿ ತಂದಿರುವಂತ. ನಮ್ಮ ಜೊತೆಗೆ ಸಾಕಷ್ಟು ಜನ ಕ್ರಿಕೆಟ್ ಅಭಿಮಾನಿಗಳ ಜೊತೆಗೆ ಕ್ರಿಕೆಟ್ ಪ್ಲೇಯರ್ಸ್ ಕೂಡ ಇದ್ದಾರೆ. ಅವರು ನಾನು ಮಾತಾಡಿಸ್ತೀನಿ, ಎಷ್ಟು ಖುಷಿಯಾಗಿದ್ದಾರೆ. ಜೊತೆಗೆ ಈ RCB ಪಂದ್ಯಾವಳಿಗಳು ಇಲ್ಲಿ ನಡೆಯೋದಿಲ್ಲ ಅಂತೇಳಿ ಸುದ್ದಿ ಬಂದಾಗ ಅವರಿಗೆಲ್ಲ ಹೇಗೆ ಅನಿಸ್ತು ಅಂತೇಳಿ ಸ್ವತಃ ಅವ್ರನ್ನ ಮಾತಾಡಿಸ್ತೀನಿ. ಜೊತೆಗೆ ನನ್ನ ಜೊತೆಗೆ ಹೆಂಗ್ ಕ್ರಿಕೆಟರ್ ಇದ್ದಾರೆ. ಈಗ RCB ಮ್ಯಾಚಸ್ಸು ಬೆಂಗಳೂರಲ್ಲಿ ನಡೆಯೋದಿಲ್ಲ ಅಂತಂದಾಗ ನಿಮ್ಗೆ ಏನು ಅನಿಸ್ತು ಸರ್? ಫಸ್ಟಿಗೆ ತುಂಬ ಬೇಜಾರಾಯಿತು. ಯಾಕಂದರೆ ಎಲ್ಲ ಕ್ರಿಕೆಟ್ ಟೀಮ್ ಫಾರ್ ಎಕ್ಸಾಂಪಲ್ ಮುಂಬೈ ಮತ್ತು ಚೆನ್ನೈ ಅವರ ಹೋಮ್ ಗ್ರೌಂಡಲ್ಲಿ ಆಡೋಕ್ಕೆ ಅವಕಾಶ ಸಿಗುತ್ತೆ, ಆದರೆ ನಮ್ಮ ಬೆಂಗಳೂರಿಗೆ ಸಿಗಲ್ಲ. ಅದಕ್ಕೆ ಏನು ಅನಿಸ್ತಾಗ ಆ ಟೈಮ್ ಬೇಜಾರು ಆಯಿತು. ಯಾಕಂದರೆ ನಮ್ಮ ಒಂದು ಹೋಮ್ ಟೀಮು ಹೋಗ್ಬಿಟ್ಟು ಬೇರೆ ಗ್ರೌಂಡಲ್ಲಿ ಆಡೋದು ತುಂಬ ಬೇಜಾರು ಅನಿಸುತ್ತೆ. ಈಗ ಸರ್ಕಾರ IPL ಮ್ಯಾಚ್ಗಳನ್ನ ಬೆಂಗಳೂರು ಆಡೋದಕ್ಕೆ ಪರ್ಮಿಷನ್ ಕೊಟ್ಟಿದೆ. ಎಷ್ಟು ಖುಷಿ ಆಗ್ತಿದೆ ಈಗ RCB ಮತ್ತೆ ವಾಪಸ್ ಬರುತ್ತೆ ಅನ್ನೋದು ಎಷ್ಟು ಖುಷಿ ತರ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಬೆಂಗಳೂರಿಗೆ ಇವಾಗ ತುಂಬ ಮ್ಯಾಚಸ್ ಬೆಂಗಳೂರಲ್ಲಿ ನಡೀಲಿಲ್ಲ. ಕಾಲ್ತುಣಿತ ಆದಮೇಲೆ ವಿಜಯ್ ಹಜಾರೆ ಟ್ರೋಫಿ ನಡಿಬೇಕಿತ್ತು, ಅದು ನಡೀಲಿಲ್ಲ. ಸೊ ಇವಾಗ IPL ಅಲ್ಲಿ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡೋಕ್ಕೆ ಅವಕಾಶ ಸಿಕ್ಕಿದೆ. ಎಷ್ಟು ಖುಷಿ ಆಗ್ತಿದೆ ಈಗ? ನನಗೆ ಖುಷಿ ಆಗ್ತಿದೆ. ಯಾಕಂದರೆ ಬೆಂಗಳೂರು ಚಿನ್ನಸ್ವಾಮಿಯಲ್ಲಿ ಆಡ್ತಿದೆ, ಮತ್ತು ನಾವು ಟಿಕೆಟ್ ಬುಕ್ ಮಾಡ್ಬೋದು. ಬೇರೆ ಸ್ಟೇಟಿಗೆ ಹೋಗ್ಬೇಕಾದ್ರೆ ನಮಗೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಪ್ಲೇನಲ್ಲಿ ಹೋಗೋಕ್ಕೆ, ಬಸ್ಸಲ್ಲಿ ಹೋಗೋಕ್ಕೆ. ಆದರೆ ಚಿನ್ನಸ್ವಾಮಿಗೆ ಬರ್ತಾ ಇದ್ದೀವಿ. ಚಿನ್ನಸ್ವಾಮಿಯಲ್ಲಿ ಟಿಕೆಟ್ಸ್ ಬುಕ್ ಮಾಡ್ಬೋದು, ಹುಡುಗಿರ್ ಮ್ಯಾಚ್ ನೋಡ್ಬೋದು. ಆಮೇಲೆ ಬೇಜಾರು ಅನ್ನಿಸ್ತಿತ್ತು ಸ್ವಲ್ಪ, ಯಾಕಂದರೆ ಕಾಲು ತುಂದಿದ್ದಕ್ಕೆ ಇವೆಲ್ಲ ಆಗಬಾರ್ದಾಗಿತ್ತು. ಚಿನ್ನಸ್ವಾಮಿಯಲ್ಲಿ ಜಾಸ್ತಿ ಜನಸಂಖ್ಯೆಯಿಂದ ಆಗಿದೆ. ಅದಕ್ಕೆ ಈಗ ನಾವು ಹೋಗ್ಬೋದು ಚಿನ್ನಸ್ವಾಮಿಗೆ. ಫೇವರೇಟ್ ಪ್ಲೇಯರ್ ಯಾರು ಈ ಸತಿ? ಯಾರು ನೋಡ್ಬೇಕಂತ ಕಾಯ್ತಿದ್ರಿ ಈ ಸತಿ? ನಾವು ವಿರಾಟ್ ಕೊಹ್ಲಿ ನೋಡ್ಬೇಕಂತ ಕಾಯ್ತಿದ್ದೀವಿ. ಓಕೆ, ವಿರಾಟ್ ಕೊಹ್ಲಿ ಫ್ಯಾನ್ಸ್ ಎಷ್ಟು ಜನ ಇದ್ರಿ ಇಲ್ಲಿ? ಜಸ್ಟ್ ಓಕೆ, ಇಷ್ಟು ಜನ ಇದ್ರ. ಸೊ ಲಿಟಲ್ ಮ್ಯಾನ್, ನಿನಗೆ ಹೇಗೆ ಅನಿಸ್ತು ಈಗ RCB ಮ್ಯಾಚ್ ಬೆಂಗಳೂರು ನಡೆಯಲ್ಲ ಅಂದ ತಕ್ಷಣ? ಫಸ್ಟ್ ನನಗೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಯಾಕಂದರೆ ಬೆಂಗಳೂರು ಟೀಮು ಚಿನ್ನಸ್ವಾಮಿಲಿ ಆಡಿಲ್ಲ ಅಂದರೆ, ಮತ್ತು ಬೇರೆ ಸ್ಟೇಟಲ್ಲಿ ಆಡಿದ್ರೆ ನಾವು ಅಲ್ಲವರೆಗೂ ಹೋಗೋಕ್ಕಾಗಲ್ಲ. ಆದರೆ ಚಿನ್ನಸ್ವಾಮಿಯಲ್ಲಿ ಆಡಿದ್ರೆ ಇಲ್ಲೇ ಹತ್ತಿರ ಇದೆ, ಈಸಿಯಾಗಿ ಟಿಕೆಟ್ ಬುಕ್ ಮಾಡಿಕೊಂಡು ಕಾರಲ್ಲಿ ಕೂಡ ಹೋಗ್ಬೋದು, ಇಲ್ಲ ಮೆಟ್ರೋಲ್ಲಿ ಕೂಡ ಹೋಗ್ಬೋದು. ಯಾವ ಥರ ನೋಡಿದೆ IPL ಮ್ಯಾಚಸ್ ನೀವು ಹೋಗಿ ಗ್ರೌಂಡ್ಗೆ? ನಮ್ಮಪ್ಪ ಬುಕ್ ಮಾಡ್ತಾರೆ. ಓಕೆ, ಸೊ ಈ ಸತಿ ಪ್ಲಾನ್ ಮಾಡ್ಕೊಂಡಿದ್ದೆ ಹಾಗಿದ್ರೆ? ಹೌದು. ಎಷ್ಟು ಖುಷಿ ಆಯ್ತು ಈಗ IPL ಬೆಂಗಳೂರಲ್ಲಿ ಆಗುತ್ತೆ ಅಂತ ಗೊತ್ತಾಗ? ತುಂಬ ಖುಷಿ ಆಗತ್ತೆ ನನಗೆ. ಯಾಕೆ ಖುಷಿ ಆಗುತ್ತೆ? ಯಾಕಂದರೆ ಇದು ಬೆಂಗಳೂರು ಟೀಮು ಚಿನ್ನಸ್ವಾಮಿಲಿ ಆಡ್ತಾ ಇದ್ದಾರೆ, ಅದಕ್ಕೆ. ಓಕೆ, ಲಾಸ್ಟ್ ಟೈಮ್ ಕಪ್ ಗೆದ್ದಾಗ ಎಷ್ಟು ಖುಷಿ ಆಯಿತು, ಜೊತೆಗೆ ಆ ಘಟನೆ ಆದಮೇಲೆ ಎಷ್ಟು ನೋವಾಯ್ತು ನಿಮಗೆ? ಶಾಕ್ ಆಯಿತು? ನನಗೆ ಫುಲ್ ಶಾಕ್ ಆಯಿತು. ಅದು ಕಪ್ಪು ಗೆದ್ದಿದ್ದಾರಂತ. ನಾನು ಮ್ಯಾಚನ್ನು ನೋಡಿಲ್ಲ ಅಷ್ಟೊಂದು. ಅದಕ್ಕೆ ನಾನು ಯಾವಾಗ ಲಾಸ್ಟ್ ಮೂಮೆಂಟಲ್ಲಿ ನೋಡ್ತೀವಿ ಅವ್ರು ಕಪ್ಪು ಗೆದ್ರು, ಫುಲ್ ಖುಷಿ ಆಗಿತ್ತು. ಓಕೆ, ಆಮೇಲೆ ಮ್ಯಾಚ್ ನಡೆಯಲ್ಲ ಅಂದಾಗ? ಮ್ಯಾಚ್ ನಡೆಯಲ್ಲ ಅವಾಗ ನಂಗೆ ತುಂಬ ಸಿಟ್ಟು ಬಂದಿತ್ತು. ಇವಾಗ IPL ನೋಡೋಕ್ಕೆ ಮಜಾನೇ ಬರಲ್ಲ ಅಂತ. ಸೊ ಈಗ ಎಷ್ಟು ಖುಷಿ ಆಗ್ತಿದೆ? ಮ್ಯಾಚ್ ನಡೆಯುತ್ತೆ ಈಗ IPL? ಫುಲ್ ಖುಷಿ ಆಗ್ತೈತೆ. ಎಷ್ಟು ರೆಡಿ ಆಗಿದೆ ಮ್ಯಾಚ್ IPL ನೋಡೋಕೆ ಈ ಸತಿ? ಫುಲ್ ರೆಡಿ ಆಗಿದೆ. ಸೊ ಇದೆಲ್ಲರೂ ಕೂಡ ಯಂಗ್ ಕ್ರಿಕೆಟರ್ಸ್ ಮಾತಂದ್ರೆ IPL ಪಂದ್ಯಾವಳಿಗಳು ಬೆಂಗಳೂರಲ್ಲಿ ನಡೆಯೋದು ಅಂತೇಳಿ ಯಾವಾಗ ಗೊತ್ತಾಯ್ತು ಎಲ್ಲರೂ ಕೂಡ ಶಾಕಲ್ಲಿ ಇದ್ರು. ಅಂದ್ರೆ ಒಂದು ಪ್ರಯತ್ನ ಪಡೋಣ, ಈ ಸತಿ IPL ನೋಡೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ರು. ಆದರೆ ಯಾವಾಗ ನಡೆಯೋಲ್ಲ ಅಂತೇಳಿ ಗೊತ್ತಾಯ್ತು ಆಗ ಎಲ್ಲರೂ ಕೂಡ ಒಂದು ಬೇಜಾರಲ್ಲಿದ್ರು. ಅದು ಈಗ ಎಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ. ನಾವೆಲ್ಲರೂ ಕೂಡ IPL ಪಂದ್ಯಾವಳಿಗಳನ್ನ ಚಿನ್ನಸ್ವಾಮಿಗೆ ಹೋಗಿ ನೋಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.